ಈ ಬಾರಿಯ ವಿಶ್ವಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿರುವಂಥ 9 ಆನೆಗಳ ತಂಡಕ್ಕೆ ನಾಗರಹೊಳೆ ಅಭಯಾರಣ್ಯದ ಅಂಚಿನಲ್ಲಿರುವಂತಹ ವೀರನ ಹೊಸಹಳ್ಳಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮುಖಾಂತರ ಮೈಸೂರಿನತ್ತ ಬೀಳ್ಕೊಡುವ ಮುಖಾಂತರ ಈ ಬಾರಿಯ ಒಂದು ವಿಶ್ವಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಮುನ್ನುಡಿಯನ್ನು ಬರೆಯಲಾಯಿತು ಅಂತ ಹೇಳ್ಬೋದು. ಅಭಯಾರಣ್ಯದ ಅಂಚಿನಲ್ಲಿರುವಂಥ ವೀರನ ಹೊಸಹಳ್ಳಿ ಆಯೋಜನೆ ಮಾಡಿದಂಥ ಗಜಪಯಣ ಸಮಾರಂಭದಲ್ಲಿ ಮೊಟ್ಟ ಮೊದಲಿಗೆ ಕಳೆದ 6 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸೈ ಎನಿಸಿಕೊಂಡಿದ್ದಂತಹ ಅಭಿಮನ್ಯುವಿಗೆ ಒಂದು ಭಾವನಾತ್ಮಕವಾಗಿ ಮತ್ತು ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡುಗೆಯನ್ನು ನೀಡಲಾಯಿತು. ಇತರ ಆನೆಗಳ ಮೇಲೆ ಕುಳಿತಿದ್ದಂತಹ ಮಾವುತರು ಅಭಿಮನ್ಯುವಿಗೆ ಪುಷ್ಪಾರ್ಚನೆಗೈದರು. ಹೂವಿನ ಹಾಸಿಗೆಯಂತೆ ಹಾಸಿದ್ದಂಥ ಹೂವಿನ ಮೇಲೆ ನಡೆದುಕೊಂಡು ಬಂದಂಥ ಅಭಿಮನ್ಯುವಿಗೆ ಅರಣ್ಯ ಇಲಾಖೆ ವತಿಯಿಂದ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಒಂದು ಗೌರವಪೂರ್ವಕವಾಗಿ ಬೀಳ್ಕೊಡಲಾಯಿತು. ಆನಂತರ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಕಾವೇರಿ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಮುನ್ನುಡಿಯನ್ನು ಬರಲಾಯಿತು. ಆ ಬಳಿಕ ಎಲ್ಲ ಆನೆಗಳು ಕೂಡ ಲಾರಿಗಳ ಮೂಲಕ ಮೈಸೂರಿಗೆ ಆಗಮಿಸುವ ಮುಖಾಂತರ ಗಜಪಯಣ ಸಮಾರಂಭ ಅಂತ್ಯ ಆಯಿತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.